ಗಂಡ ನೀನ್ ತುಂಬಾ ನೀನೇ ಬಿಹೇವ್ ಮಾಡ್ದೆ. ನೀನ್ ಮಾಡಿರೋ ಕೆಲ್ಸಕ್ಕೆ ಇಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡೋದೇ ನಿನ್ ಪುಣ್ಯ ಅನ್ಕೋ. ಮಾಸ್ಟರ್ ಪ್ಲಾನ್ ಮಾಡ್ಬಿಟ್ಟು ತಂಗಿ ನನ್ ಸೈಡ್ ಹೇಳ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಎಲ್ಲ ಹಾಳು ಮಾಡ್ಬಿಟ್ಟೆ. ಅವ್ರು ನೀನ ಫೂಲ್ ಮಾಡ್ತಿಲ್ಲ ಕಣೋ, ನೀನೇ ದೊಡ್ಡ ಫೂಲ್ ಆಗ್ತಿದ್ಯಾ. ನೋಡು ಶ್ರೇಷ್ಠ, ಪ್ಲಾನ್ ಮಾಡಕ್ ಬರೋದು ನಿನ್ನೊಬ್ಳಿಗೆ ಮಾತ್ರ ಅಲ್ಲ, ನನಗೂ ಬರುತ್ತೆ. ನನ್ ಮನೆಯವ್ರನ್ನೆಲ್ಲ ನನ್ ಸೈಡ್ ಹೇಳ್ಕೊಳ್ಳೋದಕ್ಕೆ ಫಸ್ಟ್ ಸ್ಟೆಪ್ ಆಗಿತ್ತಿದ್ದು. ಎಲ್ಲ ಹಾಳು ಮಾಡ್ಬಿಟ್ಟು ಅಲ್ಲ ಶ್ರೇಷ್ಠ. ಯಾವ ಘನದಾರಿ ಕೆಲಸ ಮಾಡೋದಕ್ಕೆ ಅಂತ ಅಲ್ಲಿ ಹೋಗಿದ್ದೆ. ಅಲ್ಲ, ಅಲ್ಲಿ ಹೋಗೋದಕ್ ಮುಂಚೆ ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಅದ್ ಹಾಗಲ್ಲ. ಏನು ಮಾತಾಡಕ್ ಬರ್ಬೇಡ ಶ್ರೇಷ್ಠ. ಯು ಮೇಡ್ ಅ ಬಿಗ್ ಬ್ಲಂಡರ್, ಸೊ ಪ್ಲೀಸ್ ಶಟ್ ಅಪ್. ಗೊತ್ತಾಯ್ತಾ? ಇದು ನನ್ನ ಕಾರ್ ಕೀ, ನಿಮ್ಗೊಂದು ಲೊಕೇಶನ್ ಕಳಿಸ್ತೀನಿ, ನನ್ನ ಕಾರ್ ತರಿಸಿ. ಸರಿ ಮೇಡಮ್. ಓಕೆ. ತಾಂಡವ್, ಬರ್ತಾ ಬರ್ತಾ ನಿನ್ ಸಪೋರ್ಟು ಕುಸುಮ ಆಂಟಿ ಮತ್ತೆ ಭಾಗ್ಯನ್ ಕಡೆ ಹೋಗ್ತಾ ಇದೆ. ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ ತಾಂಡವ್. ನೀನ್ ಈ ತರ ಬದಲಾಗೋದಕ್ಕೆ ನಾನ್ ಬಿಡಲ್ಲ ಅಂದ್ರೆ ಬಿಡಲ್ಲ. ಏನ್ ಭಾಗ್ಯ, ಕಡೆಗೂ ಗೊತ್ತಾಯ್ತಾ ನಿನ್ ಕೈಯಲ್ಲಿ ಆಗಲ್ಲ ಅಂತ? ಹ, ಮಗಳಿಗೆ ಫೀಸ್ ಕೊಡ್ತೀನಿ ಅಂತ ಮಾತು ಕೊಟ್ಟು ಕಡೆಗೂ ಅದನ್ನ ಕಟ್ಟಕ್ಕಾಗ್ಲಿಲ್ಲ ನನ್ನ ಕೈಯಲ್ಲಿ. ದೊಡ್ಡದಾಗಿ ಮನೆ ಜವಾಬ್ದಾರಿ ತಗೊಳ್ತೀನಿ ಅಂತ ಹೇಳಿ ಮೊದಲನೇ ಹೆಜ್ಜೆಯಲ್ಲೇ ಎಡವ್ದಿಯಲ್ಲ. ಇನ್ನಾದ್ರೂ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ ಭಾಗ್ಯ, ಇನ್ನಾದ್ರೂ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ. ಅಕ್ಕ, ಎಲ್ಲ ಆಗಿದ್ ನಿನ್ನಿಂದನೇ. ಏನ್ ಅವಶ್ಯಕತೆ ಇದ್ದಿದ್ದು ಪಪ್ಪನ ಹತ್ರ ದುಡ್ಡು ಕೇಳಕ್ಕೆ? ಅಮ್ಮ ಹೇಳಿದ ತಾನೇ ಕೊಡ್ತೀನಿ ಅಂತ. ಏಯ್ ಸಾಕ್, ಸುಮ್ನೆ ಇರೋ. ಏನೋ ದೊಡ್ಡದಾಗ್ ಬಂದ್ಬಿಟ್ಟ ನನಗೆ ಬುದ್ಧಿ ಹೇಳಕ್ಕೆ. ನಾನಿವತ್ ಫೀಸ್ ಕಟ್ಲೇಬೇಕಿತ್ತು ಕಣೋ, ಇಲ್ಲ ಅಂದ್ರೆ ಆ ಕೋರ್ಸೇ ನನಗ್ ಸಿಕ್ತಿರ್ಲಿಲ್ಲ. ನಾನೇನಾದ್ರೂ ಅದಕ್ಕೆ ಸೇರ್ಕೊಂಡಿರ್ಲಿಲ್ಲ ಅಂದ್ರೆ ನನ್ ಫ್ರೆಂಡ್ಸ್ ಎಲ್ಲ ಆಡ್ಕೋತಿದ್ರು. ನನ್ ಫ್ರೆಂಡ್ಸ್ ಎಲ್ಲ ಎಷ್ಟು ಅವಮಾನ ಮಾಡ್ತಾರ ಗೊತ್ತಾ? ಅವ್ರ ಹತ್ರ ಎಲ್ಲ ಹೇಳಿದ್ದೆ ನಾನು, ಅಮ್ಮ ಕಟ್ತಾಳೆ ಅಂತ. ಹಾ, ನಿನ್ ಫ್ರೆಂಡ್ಸ್ ಹತ್ರ ಡಂಗುರ ಸಾರ್ಕೊಂಡ್ ಬಾ ಅಂತ ಯಾರು ಹೇಳಿದ್ರು? ಸ್ವಲ್ಪ ಅಕ್ಕ, ಸ್ವಲ್ಪನೂ ಪೇಷನ್ಸ್ ಇಲ್ಲ ನಿಂಗೆ. ನೀನ್ ಮಾಡಿದ್ ಒಂದ್ ಮಿಸ್ಟೇಕ್ ಇಂದ ಶ್ರೇಷ್ಠ ಆಂಟಿ ಬಂದು ಅಮ್ಮ ಹರ್ಟ್ ಮಾಡಿದ್ರು. ಏಯ್, ಇದೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿತ್ತೇನೋ? ನನಗೆ ಕೋರ್ಸ್ ಬೇಕಿತ್ತು ಅಷ್ಟೇ. ಅದಕ್ಕೆ ಯಾಕೆ ಹೇಳೋದು ನೀನ್ ಸೆಲ್ಫಿಶ್ ಅಂತ? ನೀನ್ ಮಾತ್ರ ಚೆನ್ನಾಗಿರು, ಬೇರೆಯವ್ರು ಹೆಂಗಾದ್ರೂ ಇರ್ಬೋದು ತಾನೆ? ಸರಿ ಕಣೋ, ನಂದೇ ತಪ್ಪು ಆಯ್ತಾ? ನಾನಿನ್ ಮುಂದೆ ಈ ಮನೇಲಿ ಏನು ಕೇಳಲ್ಲ. ಎಲ್ರು ಕಾಲೇಜಲ್ಲೇ ಅವ್ರವ್ರ ಫೋನಲ್ಲೇ ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡ್ಕೊಂತಾರೆ. ಆದ್ರೆ ನಾನು ಮನೆಗ್ ಬಂದು ಅಮ್ಮನ ಫೋನಲ್ಲೇ ಇನ್ಫಾರ್ಮೇಶನ್ಸ್ ತಗೊಂತೀನಿ. ಓಕೆನಾ? ಇದಕ್ಕೆ ಕಣೋ ನಾನು ಹಿಂದೆ ಉಳಿತಿರೋದು. ಹಾಗೆ ಇದ್ಬಿಡ್ತೀನಿ ಬಿಡು. ಸ್ಕೂಲ್ಗೆ ಹೋಗ್ತಿದ್ದಾಗ ಹಾಕೊಂಡ್ ಹೋಗ್ತಿದ್ ಬಟ್ಟೆನೆ ಇವಾಗ್ಲೂ ಕಾಲೇಜ್ಗೆ ಹಾಕೊಂಡ್ ಹೋಗ್ತೀನಿ, ಪರವಾಗಿಲ್ಲ. ನಾನಿನ್ ಮುಂದೆ ಈ ಮನೇಲಿ ಏನು ಕೇಳಲ್ಲ ಕಣೋ. ಯಾಕೆ ಹೇಳು? ಎಲ್ಲ ಪ್ರಾಬ್ಲಮ್ಸ್ ನನ್ನಿಂದಾನೆ ಅಲ್ವಾ? ಅದಕ್ಕೆ ಏನು ಕೇಳಲ್ಲ. ಸಮಾಧಾನ ನಿನಗೆ? ಯಾಕೆ ಬಂಗಾರಿ, ಅಮ್ಮ ಇದನ್ನೆಲ್ಲ ಮಾಡ್ತಾಳೆ, ನಿನಗೆ ಬೇಕಿದ್ದನ್ನ ಕೊಡಿಸ್ತಾಳೆ ಅನ್ನೋ ನಂಬಿಕೆ ನಿನ್ಗಿರ್ಲಿಲ್ವಾ? ಅಮ್ಮ, ಖಂಡಿತವಾಗ್ಲು ನೀನ್ ನನ್ ಕೇಳಿದೆಲ್ಲ ಕೊಡ್ಸ್ತೀಯ ಅಂತ ನಂಬಿಕೆ ಇದೆ ಅಮ್ಮ. ಆದ್ರೆ ನಾನು ನಿನ್ನ ಹತ್ರ ಎಲ್ಲಾನು ಕೇಳಿದ್ರೆ ನನಗೆ ಕಷ್ಟ ಆಗುತ್ತಲ್ವಾ ಅಮ್ಮ? ನಾನ್ ನಿನಗೆ ಅವಮಾನ ಆಗ್ಬೇಕು ಅಂತ ಪಪ್ಪನ ಹತ್ರ ದುಡ್ಡು ಕೇಳಿಲ್ಲ ಅಮ್ಮ. ನನಗೆ ಈ ಕೋರ್ಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು, ಅದಕ್ಕೆ ಕೇಳಿದೆ. ಇದರಿಂದ ನಿನಗೆ ಹರ್ಟ್ ಆಗಿದ್ರೆ ಸಾರಿ ಅಮ್ಮ. ನೋಡು ಬಂಗಾರಿ, ನನಗೆ ಯಾವ ಅವಮಾನನೂ ಆಗಿಲ್ಲ. ಹಾಗೆ ನೀನು ನನ್ನ ಹತ್ರ ಸಾರಿ ಕೇಳಬೇಕು ಅಂತಲೂ ಏನಿಲ್ಲ. ಈ ಗುಣಣ್ಣ, ನೀನೇ ತಾನೇ ಹೇಳಿದ್ದು ಅಮ್ಮಂಗೆ ಬೇಜಾರಾಯಿತು, ಅವಮಾನ ಆಯಿತು ಅಂತೆಲ್ಲ. ಬರ್ತಾ ಬರ್ತಾ ತುಂಬ ದೊಡ್ಡವನ ಥರ ಮಾತಾಡ್ತಿದ್ಯಾ. ನೋಡು, ಅಮ್ಮಂಗೆ ಯಾವ ಬೇಜಾರು ಇಲ್ಲ, ಅವಮಾನನೂ ಇಲ್ಲ, ಆಯ್ತಾ? ನೀವಿಬ್ರು ನನ್ನ ಎರಡು ಕಣ್ಣುಗಳಿದ್ದ ಹಾಗೆ. ನಿಮ್ಮಿಬ್ರಿಗೋಸ್ಕರ
ನಾನು ಏನು ಬೇಕಾದರೂ ಮಾಡ್ತೀನಿ. ನನ್ ದುಡ್ಡು ನನ್ ಮಗಳು ಕೊಡ್ತಾ ಇನ್ಯಾರು ಕೊಡ್ಲಿ? ಅದನ್ನೆಲ್ಲ ಕೇಳೋ ಅಧಿಕಾರ ನಿನಗಿಲ್ಲ. ನಡಿ ಇಲ್ಲಿಂದ. ಹಾಗೆ ಯಾವುದೇ ಕಾರಣಕ್ಕೂ ತನ್ಮಯ ಆಗ್ಲಿ ತನ್ಮೀನಾಗ್ಲಿ ಮುಂದೆ ಇಟ್ಕೊಂಡು ದುಡ್ಡು ಹೊಡೆಯೋ ಪ್ಲಾನ್ ಮಾಡಲ್ಲ. ಅದಕ್ಕೆ ನಾನ್ ಗ್ಯಾರಂಟಿ. ಶ್ರೇಷ್ಠ, ನಾವು ಒಳಗ್ ಹೋಗ್ತಿದೀನಿ. ಅದಕ್ಕೆ ತಾನೇ ನಿನ್ನ ಹೊರಗಡೆ ಎಳ್ಕೊಂಡು ಬಂದು ಬಿಸಾಕಿರೋದು. ಹಾಗಾಗ್ಬಾರ್ದು. ತಾಂಡವ್ ಲೈಫಲ್ಲಿ ನನಗಿಂತ ಯಾರು ಇಂಪಾರ್ಟೆಂಟ್ ಬರಬಾರ್ದು. ಹಾಗಾಗೋದಕ್ಕೆ ನಾನು ಬಿಡೋದು ಇಲ್ಲ. ಅವನಿಗೋಸ್ಕರ ನಾನು ಎಲ್ಲರನ್ನೂ ಕಳ್ಕೊಂಡಿದ್ದೀನಿ. ಹೀಗಿರ್ಬೇಕಾದ್ರೆ ನನಗಿಂತ ಬೇರೆಯವ್ರು ಹೆಚ್ಚು ಅಂದ್ರೆ ಅದನ್ನ ನಾನು ಹೇಗೆ ಸಹಿಸ್ಕೊಳ್ಳಿ? ನಾನು ಸಹಿಸ್ಕೊಳ್ಳಲ್ಲ. ನನ್ನಿಂದ ಯಾವತ್ತೂ ತಾಂಡವ್ ದೂರ ಆಗಬಾರ್ದು. ತಾಂಡವ್ ನನ್ನಿಂದ ದೂರ ಆಗಬಾರ್ದು ಅಂದ್ರೆ ಏನು ಮಾಡಬೇಕು? ನಾನು ಅವನ ಮದುವೆ ಆಗಬೇಕು. ಅವನ ಜೊತೆಲಿ ಸಂಸಾರ ಮಾಡಬೇಕು. ಅವರಪ್ಪ ಅಮ್ಮ, ಅವ್ರ ಹೆಂಡತಿ ಮಕ್ಕಳು ಎಲ್ಲರನ್ನೂ ಅವನು ಮರೆತು ದೂರ ಇಡಬೇಕು. ಅವ್ರು ಕಂಡ್ರೆ ಅವನಿಗಾಗಬಾರ್ದು. ಹಾಗೆ ನಾನು ಮಾಡಬೇಕು. ಹಾಗಾಗಬೇಕು ಅಂದರೆ ಸತ್ಯಕ್ಕೆ ಅವನು ಹೇಳೋದನ್ನೆಲ್ಲ ನಾನು ಕೇಳಬೇಕು. ಅವನು ಯಾವತ್ತೂ ನನ್ನ ಬಿಟ್ಟು ಹೋಗಬಾರ್ದು. ಅಮ್ಮ, ನೀನ್ ಹೇಳ್ತಿಲ್ಲ ಏನ್ ಬೇಕಾದ್ರೂ ಕೇಳಿ ಕೊಡಿಸ್ತೀನಿ ಅಂತ. ಹಾಗೆಲ್ಲ ಹೇಳ್ಬೇಡ. ಈ ಅಕ್ಕ ಏನೇನೋ ಕೇಳ್ಬಿಡ್ತಾಳೆ. ಹ್ಞೂ ಅಮ್ಮ, ನೀನ್ ಹೀಗೆಲ್ಲ ಹೇಳ್ಬೇಡ. ನೀನ್ ಹಿಂಗೆಲ್ಲ ಹೇಳಿದ್ರೆ ನಂಗೆ ಎಲ್ಲಾರು ಕೇಳ್ಬೇಕು ಅನ್ಸುತ್ತೆ. ಹೋಗ್ಲಿ ಬಿಡು ಬಂಗಾರಿ, ಅದರಲ್ಲಿ ಏನಿದೆ? ಗುಂಡಣ್ಣ ಬಂಗಾರಿಗೆ ಮಾತ್ರ ಅಲ್ಲ, ನಿಂಗೂ ಏನ್ ಬೇಕಿದ್ರು ಕೇಳು, ನಾ ಕೊಡಿಸ್ತೀನಿ ಆಯ್ತಾ? ಅಮ್ಮ, ಹೇಗಾಗತ್ತಮ್ಮ ಇದೆಲ್ಲ? ನೀನು ತುಂಬಾ ಕೆಲ್ಸಗಳು ಮಾಡೋದಿದ್ಯಲ್ಲ. ಹೌದಮ್ಮ, ನೀನು ತಾತನ್ ಕಾರ್ ಬೇರೆ ಕೊಡ್ಸಿದ್ಯಾ. ನಿಂಗೂ ತುಂಬಾ ಕಷ್ಟ ಇರುತ್ತೆ ಅಂತ ಗೊತ್ತಮ್ಮ. ಅದೆಲ್ಲ ಸರಿ ಆಗ್ಲಿ ಅಮ್ಮ. ಆಮೇಲೆ ನಮಗೇನ್ ಬೇಕೋ ಅದೆಲ್ಲ ಕೇಳ್ತೀವಿ. ಆಮೇಲಲ್ಲ ಬಂಗಾರಿ, ಈಗಲೂ ಕೂಡ ನೀವೇನ್ ಬೇಕಿದ್ರು ಕೇಳಿ, ಅಮ್ಮ ಕೊಡಿಸ್ತಾಳೆ. ಹೇಗೆ ಅಂತಾನಾ? ಏನ್ ಗೊತ್ತಾ ಗುಂಡಣ್ಣ ಬಂಗಾರಿ, ನೀವಿಬ್ರು ನನ್ನ ಹೊಟ್ಟೆಲಿದ್ರಲ್ಲ, ಆಗ ನಂಗೆ ಹಸ್ವಾಗ್ಲಿಲ್ಲ ಅಂದ್ರೂ ಪರವಾಗಿರ್ತಿರ್ಲಿಲ್ಲ. ಚೆನ್ನಾಗಿ ತಿಂತಾ ಇದ್ದೆ. ಯಾಕೆ ಹೇಳಿ? ನಿಮಗೋಸ್ಕರ. ನನಗೆ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ ಇದ್ರು ಆ ಟೈಮಲ್ಲಿ ಮಾತ್ರ ತಿಂತಾ ಇರ್ಲಿಲ್ಲ. ಯಾಕಂದ್ರೆ ನಿಮ್ಗಳಿಗೆ ತೊಂದರೆ ಆಗ್ಬಾರ್ದು ಅಂತ. ಇದು ಹಾಗೇನೆ. ನನಗೇನಿಲ್ಲ ಅಂದ್ರೂ ಪರವಾಗಿಲ್ಲ. ನನಗೆ ನೀವಿಬ್ರು ಖುಷಿಯಾಗಿರ್ಬೇಕು. ಯಾವಾಗ ಖುಷಿಯಾಗಿ ನಗ್ತಾ ಇರ್ಬೇಕು. ಬೇಬಿ 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 ವೇಕಪ್ ನೋ ಬೇಬಿ. ಗುಡ್ ಮಾರ್ನಿಂಗ್ ಬೇಬಿ. No baby, you're upset. ಕಾರಣ ಗೊತ್ತಿರ್ಬೇಕಲ್ವಾ ಶ್ರೇಷ್ಠ? ತಾಂಡವ್, ಐ ಅಗ್ರಿ, ಅದು ನಂದೇ ತಪ್ಪು. ನಾನು ಆ ಥರ ಮಾಡಬಾರ್ದಿತ್ತು. ಇವಾಗ ಮಾಡಬಾರ್ದಿತ್ತು ಅಂತ ರಿಯಲೈಸ್ ಮಾಡ್ಕೊಂಡ್ರೆ ಏನೂ ಯೂಸ್ ಇಲ್ಲ ಶ್ರೇಷ್ಠ. ತಾಂಡವ್ ಯೂಸ್ ಇಲ್ಲ ಅಂತ ನನಗೆ ಗೊತ್ತು ಕಣೋ, ಬಟ್ ಐ ಆಮ್ ರಿಯಲಿ ಸಾರಿ. ತಾಂಡವ್, ಈ ಕ್ಷಣಕ್ಕೆ ಬರೀ ನಾನು ಸಾರಿ ಅಷ್ಟೇ ಕೇಳ್ಬೋದಲ್ವಾ? ಐ ಆಮ್ ರಿಯಲಿ ಸಾರಿ ಕಣೋ. ಸಾರಿ ಹೇಳ್ಬಿಟ್ಟು ಎಲ್ಲ ಸರಿ ಹೋಗುತ್ತಾ ಶ್ರೇಷ್ಠ? ನಾನು ಯಾಕೆ ಅಷ್ಟು ಎಫರ್ಟ್ ಹಾಕ್ತೆ? ಯಾಕೆ ಹೋಗ್ಬಿಟ್ಟು ತನ್ವಿ ಕೋರ್ಸ್ ಫೀಸ್ ಕಟ್ಟಿದೆ ಅಂತ ಗೊತ್ತಿಲ್ವ? ನಾನು ತನ್ವಿಗೆ ಹೆಲ್ಪ್ ಮಾಡಿದ್ರೆ ಅಪ್ಪ ಅಮ್ಮನಿಗೆ ನನ್ನ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಬಂದು ನಾವಿಬ್ರು ಆ ಮನೆ ಒಳಗಡೆ ಹೋಗೋದಕ್ಕೆ ತುಂಬಾ ದೊಡ್ಡ ಹೆಲ್ಪ್ ಆಗ್ತಿತ್ತು. ಈ ತಾಂಡವ್, ನನ್ಗೆ ಹೇಗೆ ಗೊತ್ತಾಗ್ಬೇಕು ಹೇಳು? ಗೊತ್ತಾಗಲ್ಲ ಅಂದ್ರೆ ಸುಮ್ಮನೆ ಇರಬೇಕು ಶ್ರೇಷ್ಠ. ಈ ಥರ ಮಧ್ಯದಲ್ಲಿ ಬಂದ್ಬಿಟ್ಟು ಪ್ಲಾನ್ ಹಾಳು ಮಾಡಬಾರ್ದು. ತಾಂಡವ್,
ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಕಣೋ. ಬಟ್ ನನಗೆ ಇವಾಗ ಅರ್ಥ ಆಗಿದೆ ನಿನಗೆ ಅಪ್ಪ ಅಮ್ಮ ಮಕ್ಕಳು ನಿನ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಏನು ಶ್ರೇಷ್ಠ ಸರ್ಕಾಸ್ಟಿಕ್ ಆಗಿ ಹೇಳ್ತಿದ್ಯಾ? ತಾಂಡವ್ ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ? ಹೌದು, ನಾನು ತಪ್ಪು ಮಾಡಿದ್ದೀನಿ, ಅದನ್ನು ನಾನು ಒಪ್ಕೊಳ್ತಾ ಇದ್ದೀನಿ. ನಾನು ಯಾರ ಮುಂದೆನೂ ಈ ಥರ ತಪ್ಪು ಒಪ್ಕೊಳ್ಳಲ್ಲ. ಬಟ್ ನಿನ್ನ ಮುಂದೆ ಈ ಥರ ತಪ್ಪು ಒಪ್ಕೊಂಡು ಸರೆಂಡರ್ ಆಗ್ತಿದ್ದೀನಿ ಅಂದರೆ ಇಟ್ ಮೀನ್ಸ್ ನಾನು ನಿನ್ನ ಅಷ್ಟು ಇಷ್ಟಪಡ್ತಿದ್ದೀನಿ ಅಂತ ತಾನೇ ಅರ್ಥ. ಸರಿ ಸರಿ ಆಗಿದ್ದಾಯ್ತಲ್ಲ ಬಿಡು. ಇಲ್ಲ ತಾಂಡವ್, ಐ ಆಮ್ ಫೀಲಿಂಗ್ ಸೋ ಗಿಲ್ಟಿ. ತಾಂಡವ್, ನಾನು ಏನು ತಪ್ಪು ಮಾಡಿದ್ದೀನೋ ಅದನ್ನು ನಾನೇ ಸರಿ ಮಾಡ್ತೀನಿ. ಅಂದರೆ ಏನೇನು ಮಾತಿನ ಅರ್ಥ? ತಾಂಡವ್, ನಿನಗೆ ನಿಮ್ಮ ಅಪ್ಪ ಅಮ್ಮ ಅಂದರೆ ಜೀವ ಅಂತ ನನಗೆ ಗೊತ್ತು ಕಣೋ. ಅವ್ರಿಲ್ಲ ಅಂದರೆ ನಿನಗೆ ಜೀವನನೇ ಇಲ್ಲ ಅಂತ ನನಗೆ ಅರ್ಥ ಆಗಿದೆ. ಅವ್ರನ್ನ ಇಗ್ನೋರ್ ಮಾಡಿದ್ರು ನಿನ್ನ ಮನಸ್ಸು ನಿಮ್ಮ ಅಪ್ಪ ಅಮ್ಮ ಮಕ್ಕಳ ಕಡೆನೇ ಸೆಳೆಯುತ್ತೆ ಅಂತ ಗೊತ್ತು ಕಣೋ. ತಾಂಡವ್, ಈಗ ನೀನು ಒಬ್ಬಂಟಿ ಅಲ್ಲ ಕಣೋ, ನಿನ್ನ ಜೊತೆಲಿ ನಾನಿದ್ದೀನಿ. ಸುಮ್ಮನೆ ಮಾತಿಗೆ ಹೇಳ್ತಿದ್ಯಾ ಅದನ್ನೆಲ್ಲ? ಇಲ್ಲ ಕಣೋ, ನಿನ್ನ ನನ್ನವನು ಅಂತ ಒಪ್ಕೊಂಡ್ಮೇಲೆ ನಿನ್ನ ನಗು ಅಳು ಎಲ್ಲನೂ ನಂದೇ ಕಣೋ. ನಿನ್ನ ಸಂಸಾರನೇ ನನ್ನ ಸಂಸಾರ. ನಿನ್ನ ಖುಷಿಗೆ ನಾನು ಹೆಲ್ಪ್ ಮಾಡ್ತೀನಿ. ಏನೋ ನೀನು ಹೆಲ್ಪ್ ಮಾಡ್ತೀಯಾ? ನೋಡ್ತಾ ಇರು ತಾಂಡವ್, ಅತ್ತೆ ಮಾವ ಮಕ್ಕಳು ನಾವೆಲ್ಲರೂ ಜೊತೆಲೇ ಇರ್ತೀವಿ. ಬಟ್ ಹೌ ಹನಿ? ಯು ಡೋಂಟ್ ವರಿ ತಾಂಡವ್, ವಿಲ್ ಪ್ಲಾನ್ ಫಾರ್ ದ್ಯಾಟ್. ಈ ಶ್ರೇಷ್ಠ ಏನಾದರೂ ಪ್ಲಾನ್ ಮಾಡಿದ್ರೆ ಮಾಡೇ ಮಾಡ್ತಾಳೆ ಅಂತ ನಿನಗೆ ಗೊತ್ತಲ್ವಾ? ನೋಡು, ಆ ಭಾಗ್ಯನ ಕೆಲಸದಿಂದ ತೆಗಿಬೇಕು ಅಂತ ಅನ್ಕೊಂಡೆ, ಅದನ್ನ ಸಾಧಿಸ್ತೆ ತಾನೆ. ಇದು ಕೂಡ ಹಾಗೆ ಕಣೋ, ನೀನು ನೋಡ್ತಾ ಇರು, ನಾವೆಲ್ಲರೂ ಜೊತೆಲೇ ಇರ್ತೀವಿ. ಹಾಗೇನಾದರೂ ಆದರೆ ಹನಿ, ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ ನಾನು. ಆಗತ್ತೆ ತಾಂಡವ್, ನೋಡ್ತಾ ಇರು. ನೀನು ಇಷ್ಟಪಟ್ಟಿದ್ಯಾ ಅಂದರೆ ಅದೆಷ್ಟೇ ಕಷ್ಟ ಆದರೂ ಅದನ್ನು ಸಾಧಿಸ್ತೀನಿ. ಈ ನಗು ಇದೆಯಲ್ಲ ತಾಂಡವ್, ಈ ನಗುಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಬಟ್ ಈ ನಗು ನಿನ್ನ ಫೇಸಲ್ಲಿ ಯಾವಾಗಲೂ ಹೀಗೆ ಇರಬೇಕು. ಥ್ಯಾಂಕ್ ಯು ಹನಿ. ಹನಿ, ಯು ಆರ್ ದ ಬೆಸ್ಟ್. ವಾವ್, ಎಷ್ಟು ಚೆನ್ನಾಗಿದೆ ಭಾಗ್ಯಕ್ಕ. ಯು ಆರ್ ದ ಬೆಸ್ಟ್ ಕಣೆ. ನಿನಗೆ ಕಾಂಪಿಟೇಟರ್ಸೇ ಇಲ್ಲ. ನೀನು ಬೆಸ್ಟ್, ನೀನು ಮಾಡೋ ಕಾಫಿನೂ ಬೆಸ್ಟ್. ಆಹಾ, ಎಷ್ಟು ಚೆನ್ನಾಗಿದೆ. ನೀನು ಮಾಡಿರೋ ಕಾಫಿನ ಬೆಳಗ್ಗೆ ಎದ್ದು ಕುಡಿಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಎಷ್ಟು ಚೆನ್ನಾಗಿದೆ. ಆದರೆ ಏನು ಮಾಡೋದು, ಕಾಫಿ ಮಾಡೋ ಮನಸ್ಸೇ ಸರಿಗಿಲ್ವಲ್ಲ. ಪೂಜಾ, ನಿಗೊಂದು ಕೆಲಸ ಹೇಳಿದ್ನಲ್ಲ, ಏನಾಯ್ತು? ಆ ಹಿತ ಏನಂದ್ಲು? ಅತ್ತೆ, ನೆನೆ ನೀವು ಕೇಳಿದ್ದನ್ನ ಹಿತ ಅವ್ರ ಹತ್ರ ಕೇಳ್ದೆ ಅತ್ತೆ, ಆದ್ರೆ ಅವ್ರ ಕಡೆಯಿಂದ ಏನೂ ರಿಪ್ಲೈ ಇಲ್ಲ. ಅವಳು ಹೇಳಿಲ್ಲ ಅಂದ್ರೆ ಏನಾಯ್ತು? ನಿನಗೆ ಮತ್ತೆ ಫೋನ್ ಮಾಡಿ ಕೇಳಬೇಕು ಅನ್ನೋಷ್ಟು ಗೊತ್ತಾಗಲ್ಲ ನಿನಗೆ? ಇಡೀ ದಿನ ಫೋನ್ ತಗೊಂಡು ಉಜ್ತಾನೆ ಇರ್ತೀಯ, ಇನ್ನೊಂದ್ಸಲ ಫೋನ್ ಮಾಡಿ ಕೇಳೋದು. ನೋಡು, ನಾ ಕೇಳಿರೋದು ನನಗೆ ಈಗ್ಲೇ ಬೇಕು. ಸರಿ ಅತ್ತೆ, ಈಗಲೇ ಮಾಡ್ತೀನಿ. ಅದೇನೋ ಜೋರಾಗಿ ಕೇಳತ್ತಲ್ಲ, ಏನದು? ಸ್ಪೀಕರ್ ಅತ್ತೆ. ಆ ಸ್ಪೀಕರ್ ಅದನ್ನ ಹಾಕು. ಹಲೋ, ಹೇಳ್ ಪೂಜಾ, ಏನ್ ಕಾಲ್ ಮಾಡಿದ್ದು? ಅದೇ ಹಿತ ಅವ್ರೆ, ನಿನ್ನೆ ನಾನು ಕೇಳಿದ ವಿಷಯ ಏನಾಯ್ತು? ಓ ಅದಾ, ಅಡ್ರೆಸ್ ಏನೋ ಸಿಕ್ಕಿದೆ ಪೂಜಾ, ಆದ್ರೆ ಆ ಅಡ್ರೆಸ್ ಏನಕ್ಕೆ ಬೇಕು? ಅದನ್ನ ಇಟ್ಕೊಂಡು ಏನ್ ಮಾಡ್ತೀರಾ? ಅದನ್ನ ಇಟ್ಕೊಂಡು ಏನ್ ಮಾಡೋದ? ಇಲ್ಲಿ ತನಕ ಏನು ಮಾಡಿಲ್ಲ ನೋಡು, ಅದೇ ನನಗೆ ಕುಟುಕ್ತಾ ಇದೆ. ನನ್ನ ಸೊಸೆಗೆ ಅವಮಾನ ಮಾಡಿದವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಅಲ್ಲ ಕುಸ್ಮಾ ಆಂಟಿ, ನಾನೇ ಅಡ್ರೆಸ್ ಕೊಟ್ಟಿದ್ದು ಅಂತ ಏನಾದ್ರೂ ಗೊತ್ತಾದ್ರೆ? ಹೇಳಲ್ಲ, ನಾನು ಯಾರಿಗೂ ಹೇಳಲ್ಲ. ಅಂದ್ಮೇಲೆ ಯಾರಿಗೆ ಯಾಕೆ ಗೊತ್ತಾಗತ್ತೆ? ಇಲ್ಲೋಡು, ಈ ಕುಸ್ಮಾನ ನಿನ್ನ ನಿದ್ದೆಯಲ್ಲಿ ಎಪ್ಸಿ ಕೇಳಿದ್ರು ನಾನು ಹೇಳಲ್ಲ, ಗೊತ್ತಾಯ್ತಾ? ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಹಿತ ನೀನು. ಅವಳು ಮಾಡ್ತಿರೋ ಕುತಂತ್ರ ಎಲ್ಲ ನಿಲ್ಬೇಕು. ನಾನ್ ಮಾಡಿದ್ದೆ ಸರಿ ಅಂತ ದುರಂಕಾರ ಇದೆ ನೋಡು, ಅದಕ್ಕೆಲ್ಲ ನೀರ್ ಎರಚಬೇಕು. ಕೊಡು ಅಡ್ರೆಸ್ ಮೊದ್ಲು.
ಸರಿ ಆಯ್ತು. ಬರ್ಕೋ ಅದನ್ನ. ಹಿತಾ ಅವ್ರೆ ಹೇಳಿ. ನಾನು ಏನ್ ಮಾಡಿದ್ರು ನಡೆಯತ್ತೆ ಅನ್ಕೊಂಡಿದೀಯಾ? ನನ್ ಸೊಸೆನೇ ಕೆಲ್ಸದಿಂದ ಕಿತ್ತಾಕ್ತೀಯ. ನನ್ ಸೊಸೆ ತಂಟೆಗೆ ಬಂದ್ರೆ ಅವಳ ಅತ್ತೆ ಈ ಕುಸುಮ ಏನ್ ಮಾಡ್ಬೋದು ಅನ್ನೋದನ್ನ ನಿನಗ್ ತೋರಿಸ್ತೀನಿ. ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ.